ಯಪ್ಪ, ಯಾವ ಥರ ಇದ್ದವನು ಯಾವ ಥರ ಆಗ್ಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ. 84 ಕೆ ಜಿ ಇದ್ದವನು 93 ಕೆ ಜಿಗೆ ಯಾವ ಥರ ಹೊಟ್ಟೆ ಬಂದುಬಿಟ್ಟಿದೆ. ಸೊ ಇದೆಲ್ಲ ಯಾಕಾಯಿತು, ಏನಾಯಿತು, ಏನು ಮಾಡೋಕ್ಕೆ ಹೊರಟಿದ್ದೀನಿ, ಸೊ ನೋಡೋಣ ಈ ವ್ಲಾಗಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಲಕ್ಕಿಪೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ 11:46, 11th ಆಗಸ್ಟ್. ಆಲ್ಮೋಸ್ಟ್ 15 ನಿಮಿಷ ಇದೆ ಮಿಡ್ ನೈಟ್, ನೆಕ್ಸ್ಟ್ 12 ತಾರೀಕಿಗೆ. ಸೊ ನನಗೆ 4 ತಿಂಗಳು ಹತ್ರ 4 ತಿಂಗಳು ಉಳಿದಿದೆ. 1.5 ತಿಂಗಳಿಂದ ನಾನು ಜಿಮ್ಮಿಗೆ ಹೋಗಿಲ್ಲ. ಸೊ ನನ್ನ ಕಂಡೀಷನ್ ನೋಡ್ಬೋದು, ತುಂಬ ಹೆವಿ ಗೇನ್ ಆಗಿಬಿಟ್ಟಿದ್ದೀನಿ. ಸೊ ಇದು ನಾರ್ಮಲ್ ಬಾಡಿ. ನಾನು ಹೊಟ್ಟೆ ಎಳ್ಕೊಂಡು ಹಿಂಗೆ ಫಿಟ್ ಮಾಡಿದ್ರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಅದೇ ಹೊಟ್ಟೆ ಬಿಟ್ರೆ ಒಳ್ಳೆ ಗರ್ಭಿಣಿ ಹೆಂಗ್ಸ್ತರ ಇದೀನಪ್ಪ. ಅಂದ್ರೆ ತಮಾಷೆ ಮಾಡ್ತಿದ್ದು ಅಂದ್ರೆ ನನ್ನ ಬಾಡಿ ನಾನೇ ತಮಾಷೆ ಮಾಡ್ತಿದ್ದೀನಿ, ಅಷ್ಟು ಹೊಟ್ಟೆ ಬಂದ್ಬಿಟ್ಟಿದೆ. ಗರ್ಭಿಣಿ ಒಂದು 5 ಮಂತ್ಸಿಗೆ ಬರುತ್ತಲ್ಲ ಆ ಥರ. ಸೊ ಇದನ್ನ ಇಳಿಸ್ಬೇಕು ಅನ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸೈಡ್ ಫೈಟ್ ಹೆಂಗ್ ಕಾಣಿಸ್ತಿದೆ. ಇದೆಲ್ಲ ಇನ್ನು 4 ತಿಂಗಳು ಹೊಸ ವರ್ಷಕ್ಕಿದೆ. ಸೊ ನಾನೇನ್ ಪ್ಲಾನ್ ಮಾಡಿದ್ದೆ ಹೊಸ ವರ್ಷಕ್ಕೆ ಹಂಗಿರ್ಬೇಕು ಅಂತ. ಸೊ ಏನಾಗತ್ತಂತಂತೂ ಗೊತ್ತಿಲ್ಲ. ಬಟ್ ಇವತ್ತು ಆಗಸ್ಟ್ 12, 1.5 ತಿಂಗಳಿಂದ ನಾನು 1 ವರ್ಷ ಸಬ್ಸ್ಕ್ರಿಪ್ಷನ್ ಮುಗಿದೋಗಿತ್ತು. ಸೊ ಮತ್ತೆ ಇವತ್ತು ಹೋಗಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ. ಮತ್ತೆ ಇವತ್ತು ಜಿಮ್ ಜಾಯ್ನ್ ಆಗಿದ್ದೀನಿ. ಸೊ ಇವತ್ತು ಜಿಮ್ ಮುಗಿಸ್ಕೊಂಬಂದು ಸ್ವಲ್ಪ ಫಿಟ್ನೆಸ್ ಏನೋ ಫೀಲ್ ಅನ್ನಿಸ್ತು ನನಗೆ. ಸೊ ಒಂದಿನದಲ್ಲಿ ಎಲ್ಲ ಕಾಣಲ್ಲ, ಬಟ್ ಒಂದು ವಾರದಲ್ಲಿ ನನ್ಗೆ ಬೇಗ ಪಿಕಪ್ ಆಗುತ್ತೆ. ಬಿಕಾಸ್ ಮಸಲ್ ಮೆಮೊರಿ ಇದೆಲ್ಲ ನನ್ನ ಬಾಡಿಯಲ್ಲಿ. ಸೊ ಆ ಮಸಲ್ ಮೆಮೊರಿಗೆ ಡೆಫಿನೆಟ್ಲಿ ಏನು ಹೇಳ್ತೀನಿ, ನೆನಪಿರುತ್ತೆ ನಂದು ಬಾಡಿ ಬಗ್ಗೆ. ಸೊ ನಂದೇನಪ್ಪ ಅಂದರೆ ಈಗ ಪ್ಲ್ಯಾನು, ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದನ್ನು ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನಾನು ಹಿಂಗೆ ಪ್ರಾಮಿಸ್ ಮಾಡ್ತಾ ಇಲ್ಲ. ಬಟ್ 4 ಮಂತ್ಸ್ ಇದೆ. ಎಷ್ಟಾಗತ್ತಷ್ಟು ನನ್ನ ಬಾಡಿ ಫಿಟ್ನೆಸ್ಸಿಗೆ ನಾನು ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆ 4 ಮಂತ್ಸ್ ಅಂದರೆ 2027. ಸೊ ಆ 2027 January 1st ಹೆಂಗೆ ಆ ಡಿಫ್ರೆಂಟ್ ಲಕ್ಕಿ ನಾನು ನೋಡಬೇಕು ಇನ್ನೊಂದು ವಿಡಿಯೋದಲ್ಲಿ. ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಟ್ರೈ ಮಾಡೋಣ. ಮತ್ತೆ ಇವಾಗ KG 93.46. ಸೊ ಇಲ್ಲೇ ತೋರಿಸ್ಬಿಡ್ತೀನಿ. ಇವತ್ತು ಫೋಟೋ ತೊಗೊಂಡ್ಬಿಟ್ಟೆ. ಸೊ ಮತ್ತೆ ನಾನು ಹಳೇ ಲಕ್ಕಿ ಆಗ್ಬಿಟ್ಟೆ. 94 ಆಗಿದೆ. ಸೊ 1 kg ಸ್ವಲ್ಪ ನೋಡಿ 90, ಇದು ಡ್ಯಾನ್ಸ್ ಮಾಡಿದ್ಮೇಲೆ 92.3 ಬಂತು. ಇಲ್ಲಾಂದರೆ ಆ್ಯಕ್ಚುಲಿ 93.23 kgs. ಸೊ ತುಂಬ ದಪ್ಪ ಅಂತೂ ಆಗ್ಬಿಟ್ಟಿದ್ದೀನಿ. ಇದು ನನ್ನ ಬಾಡಿ ಕಂಡೀಷನು. ಸೊ ನೋಡೋಣ, ಫುಲ್ ಡಯಟು, ಪ್ರಾಪರಾಗಿ ಡಯಟು ಹಂಗೆ ಹಿಂಗೆ ಎಲ್ಲ ಮಾಡಿಬಿಡ್ತೀನಿ 4 ತಿಂಗಳು. ಅದೆಲ್ಲ ಇಲ್ಲ. ಎಷ್ಟಾಗತ್ತೆ ಅಷ್ಟು ಮಿನಿಮಲ್ ಡಯಟ್ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. 27 ಡಿಸೆಂಬರ್ 31 or 30 ಯಾವುದು ಈ ವರ್ಷದ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಬಟ್ 3 ತಿಂಗಳದ್ದು ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಐ ಮೀನ್ ಇವಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮುಗಿಬೋದು, ಇಲ್ಲ ಅವ್ರ ಅಕ್ಟೋಬರ್ ಎಂಡಲ್ಲಿ ಮುಗಿಬೋದು. ನವಂಬರ್, ಡಿಸೆಂಬರ್ ಇನ್ನು 2 ತಿಂಗಳು. ಸೊ ಅದು ತೊಗೊಂಡ್ಬಿಡ್ತೀನಿ ನಾರ್ಮಲ್ ಆಗಿ. ಸೊ ಇನ್ನು 4 ತಿಂಗಳಲ್ಲಿ ಆಗತ್ತಾ ಆಗಲ್ವಾ ಅನ್ನೋದು ಸೆಕೆಂಡರಿ. ಮಾಡಲೇಬೇಕು ಅನ್ನೋದು ಫಸ್ಟ್ ಪ್ರಿಯಾರಿಟಿ. ಸೊ ಹೆಂಗಿದ್ದೆ ಹೆಂಗಾದೆ ಅನ್ನೋ ಒಂದು ಕಾಂಪಿಟೇಷನ್ ಅನ್ನೋ ಒಂದು ಇದಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೀನಿ. ಸೊ ನೀವು ನನ್ನ ಜೊತೆ ಟ್ರೈ ಮಾಡಿ ಚೇಂಜ್ ಆಗೋಕ್ಕೆ. ಸೊ ಇದನ್ನ ಜಾಸ್ತಿ ಪ್ರಿಯಾರಿಟೈಸ್ ಮಾಡಿ ಇದು ಮಾಡ್ತಿದ್ದೀನಿ ಅಂತ ಲಾಗ್ ಮಾಡಿ ಹಾಕಲ್ಲ. ಲಾಗ್ ಡೇಸ್ ಏನಿದೆ ಅದು ಮಾತ್ರ ಹಾಕ್ತಿದ್ದೀನಿ. ಬಟ್ ಇದು ನನ್ನ ದಿನಚರಿ ಅನ್ನೋದ್ ಪ್ರಕಾರ. ಸೊ ಇದನ್ನ ಹಾಕ್ಬೇಕನ್ನಿಸ್ತು. ಸೊ ನನ್ನ ಚೇಂಜಸ್ ನಾನು ನೋಡ್ಬೇಕನ್ನಿಸ್ತು, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಹೀಗೆ ಮೋಟಿವೇಟ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ, ನೀವು ನನಗೆ ಕೊಡ್ತಾ ಇರಿ ಅಂತ ಹೇಳ್ತಾ, ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ. ಕನ್ಸಿಸ್ಟೆನ್ಸಿ ಅಂತ ಅಲ್ಲ, ಯಾವಾಗೆಲ್ಲ ನಂದು 3 ಮಂತ್ಸ್ or 1 ಮಂತ್ಗೆ ವಿಡಿಯೋ ಮಾಡಿ ಮತ್ತೆ ಹಾಕ್ಬೇಕನ್ನಿಸ್ತು ಅಂತ ಅಂದ್ಕೊಂಡ್ರೆ ಹಾಕ್ತೀನಿ. ಆವಾಗ ನನ್ನ ಈ ವಿಡಿಯೋ ನೋಡಿ ಆ ವಿಡಿಯೋ ನೋಡಿ ಕಂಪೇರ್ ಮಾಡಿ. ಸೊ ಅವಾಗ ನನಗೂ ಹ್ಯಾಪಿನೆಸ್ ಸಿಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಗೋಣ
ಇನ್ನೊಂದು ದೊಡ್ಡ ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲಿ ಮಾತ್ರ ಹೊಸ ವರ್ಷಕ್ಕೋಸ್ಕರ ಕಾಯ್ತಾ ಇದ್ದೀನಿ ಗೈಸ್. ಸೊ ಯಾರೆಲ್ಲ ಇದೇ ಥರ ಅನ್ಕೊಂಡಿದ್ದೀರಾ, ಸೊ ಮತ್ತೆ ನನ್ನೊಟ್ಟಿಗೆ ಟ್ರೈ ಮಾಡಿ, ಅದೇ ಥರ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.